ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗ KL ರಾಹುಲ್ನ ಪದೇ ಪದೇ ಕಡೆಗಣನೆ ಮಾಡಲಾಗ್ತಿದೆಯಾ? ಈ ಒಂದು ಅನುಮಾನ ಖಂಡಿತ ಬಂದೇ ಬರುತ್ತೆ. ಯಾಕಂದರೆ T20 ವರ್ಲ್ಡ್ ಕಪ್ಗೆ KL ರಾಹುಲ್ ಸೆಲೆಕ್ಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ವಿ, ಸಾಕಷ್ಟು ಭರವಸೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಇವತ್ತು ಟೀಮ್ ಇಂಡಿಯಾದ ಸ್ಕ್ವಾಡ್ ಅನೌನ್ಸ್ ಆಗಿದೆ, ಅದರಲ್ಲಿ KL ರಾಹುಲೇ ಇಲ್ಲ. KL ರಾಹುಲ್ನ ಯಾವ ಮಾನದಂಡದಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಏನು ಕಾರಣ ಇರ್ಬೋದು? ಯಾಕಂದರೆ ಸೂರ್ಯಕುಮಾರ್ ಯಾದವ್ ಮತ್ತು KL ರಾಹುಲ್ನ ಕಳೆದ 20 ಇನ್ನಿಂಗ್ಸ್ಗಳನ್ನ ಒಂದು ತುಲನೆ ಮಾಡ್ತಾ ನೋಡಿದ್ರೆ KL ರಾಹುಲ್ 20 ಇನ್ನಿಂಗ್ಸ್ಗಳಲ್ಲಿ 638 ರನ್ ಹೊಡೆದವ್ರೆ, 34 ಸರಾಸರಿ ಇದೆ. ಅದೇ ಸೇಮ್ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ 20 ಇನ್ನಿಂಗ್ಸ್ಗಳಲ್ಲಿ ಕೇವಲ 230 ರನ್ ಅಷ್ಟೇ ಚಿಲ್ಲರೆ ರನ್ ಹೊಡೆದಿದ್ರೆ, ಸರಾಸರಿ ಕೂಡ ಒಂದು 10-12 ಇದೆ. ಅಂದರೆ ನಂಬರ್ಸ್ ಹೇಳ್ತಿದೆ KL ರಾಹುಲ್ ಎಂಥ ಆಟಗಾರ, ಎಂಥ ಅದ್ಭುತ ಆಟಗಾರ ಅಂತ. IPLನಲ್ಲಿ ಸಾಕಷ್ಟು ಸಲ ನೋಡ್ತಾ ಇರ್ತೀವಿ, ಅವರು 600ಕ್ಕಿಂತ ಹೆಚ್ಚು ರನ್ಗಳನ್ನು ಪ್ರತಿ ಸೀಸನಲ್ಲೂ ಪೆರಿಸ್ತಾನೆ ಇರ್ತಾರೆ. ಹಿಂಗಿರಬೇಕಾದ್ರೂ KL ರಾಹುಲ್ ಯಾಕೆ ಬಿಡ್ತಾ ಇದ್ದಾರೆ? KL ರಾಹುಲ್ ಒಂದು ಸಮಯದಲ್ಲಿ ಇಂಟರ್ನ್ಯಾಷನಲ್ T20ಯಲ್ಲಿ ನಂಬರ್ 2 ಬ್ಯಾಟ್ಸ್ಮನ್ ಆಗಿದ್ದವರು. ಇಂಥ ಬ್ಯಾಟ್ಸ್ಮನ್ನ ಬೇಕಂತಲೇ ತುಳಿಯಲಾಗ್ತಿದೆಯಾ, ಬೇಕಂತಲೇ ಕಡೆಗಣಿಸಲಾಗ್ತಿದೆಯಾ? ಯಾಕಂದರೆ KL ರಾಹುಲ್ನ ಹೆಂಗೆ ಬೇಕಂಗೆ ಬಳಸ್ಕೊಳ್ಳಾಗ್ತಿದೆ. ಓಪನಿಂಗ್ ಬಾ ಅಂದರೆ ಓಪನಿಂಗ್ ಬರ್ತಾರೆ, ನಂಬರ್ 3 ಅಂದರೆ ನಂಬರ್ 3, ನಂಬರ್ 4 ಅಂದರೆ ನಂಬರ್ 4, ನಂಬರ್ 7ಗೂ ಕೂಡ ಕಳಿಸಲಾಗುತ್ತೆ. ಕೀಪಿಂಗ್ ಮಾಡಬೇಕಾ ಮಾಡ್ತಾರೆ, ಕ್ಯಾಪ್ಟನ್ ಇಲ್ವಾ ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಆದರೆ ತಂಡಕ್ಕೆ ಯಾವಾಗ ಬೇಕು ಆಗ KL ರಾಹುಲ್ ಇರ್ತಾರೆ. KL ರಾಹುಲ್ಗೆ ಯಾವಾಗ ಬೇಕು ಆಗ ತಂಡ ಸಾಥ್ ಕೊಟ್ಟಿದ್ದೇ ಇಲ್ಲ. ಈಗಲೂ ಕೂಡ ಅನ್ಯಾಯ ಆಗಿದೆಯಾ? ಖಂಡಿತ ಅನಿಸುತ್ತೆ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಮತ್ತು KL ರಾಹುಲ್ ಏಜ್ನ ಮ್ಯಾಟರ್ ಅನಿಸಿದ್ರು ಕೂಡ ಸೂರ್ಯಕುಮಾರ್ ಯಾದವ್ KL ರಾಹುಲ್ಗಿಂತ 1 ವರ್ಷ ದೊಡ್ಡವರು. ಸೊ ಯಾವ ಮಾನದಂಡದಲ್ಲಿ KL ರಾಹುಲ್ನ ಬಿಟ್ಟಿದ್ದಾರೆ, ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ ಖಂಡಿತ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಪ್ರೈಡು, ಕನ್ನಡದ ಒಂದು ಹೆಮ್ಮೆಯ ಆಟಗಾರ T20 ತಂಡದಲ್ಲಿ, ವರ್ಲ್ಡ್ ಕಪ್ ತಂಡದಲ್ಲಿ ಇರಬೇಕಾಗಿತ್ತು, ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ.